ಹೌದ್ರಿ ಸರ್. ಈಗ ನೀವು ನೋಡಿ ಅದೇ ಮೆದು ಅದ, ಕಾಲು ಮೆದು ಅದ. ಯಾಕಂದ್ರೆ ಭೂಮಿ ಹದ ಇರ್ಬೇಕ್ರಿ. ಹೌದು, ಭೂಮಿ ಹದ ಇದ್ದಾಗ ಮಾತ್ರ ಬೇರುಗಳನ್ನು ಸಡ್ಲ ಆಗಿದ್ವು ಅಂದ್ರೆ ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತದೆ. ಸರ್, ನಾ ಕೇಳಿರೋ ಪ್ರಕಾರ ಇದು ನಿಮ್ಮ ತಾಯಿಯವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಾರ ಅಂತ ಕೇಳಿದಾರೆ. ಹೌದ್ರಿ. ಸೊ ಅವರು ಏನ್ ಎಜುಕೇಶನ್ ಮಾಡಿಲ್ಲ ಅಂತೇಳಿ ಕೇಳಿದೆ. ಹೌದ್ರಿ. ಸೊ ಇದೆಲ್ಲ ಅವರು ನಮ್ಮ ತಾಯಿಯವರು ಆ್ಯಕ್ಚುಲಿ ಅನ್ಎಜುಕೇಟೆಡ್ ರೀ. ಅವರು ಒಂದು ರೈತ ಕುಟುಂಬದಿಂದ ಬಂದವರು. ಬಂದ ಮೇಲೆ ಒಂದು ಸಿಟಿ ಒಳಗಡೆ ನಮ್ಮ ಫಾದರ್ ಇದನ್ನ ಎಲ್ಲ ತೊಗೊಂಡ್ರು, ತೋಟ ಅಷ್ಟೇ ತೊಗೊಂಡ್ರು. ಅವರು ನಮ್ಮ ಫಾದರ್ ಎಂಪ್ಲಾಯ್, ಗೌರ್ಮೆಂಟ್ ಎಂಪ್ಲಾಯ್. ಇರೋನ ಏನು ಮಾಡಿದ್ರು, ಅವ್ರು ಬಂದ್ಗಳೇ ಅವ್ರಿಗೆ ಆಸಕ್ತಿ ಬಾಳ್ರಿ, ಎಲ್ಲಾ ತರ ಮಾಡ್ಬೇಕಂತೇಳಿ ನಮ್ಮಲ್ಲಿ ಹೈನುಗಾರಿಕೆ ಮಾಡೀವ್ರಿ. ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತ ಇದು ಏನಪ್ಪಾ ಮೀನುಗಾರಿಕೆ ಎಲ್ಲಾ ತರನು ಇಲ್ಲೇ ಮಾಡೇವ್ರಿ. ಮತ್ತೆ ಎಲ್ಲಾ ತರನು ನಾವು ಒಂದ ಮಾಡ್ಬೇಕಂತೇಳಿ ಅವ್ರ ಕಾನ್ಸೆಪ್ಟ್ ಇದು. ನಾವು ಈಗ ಸುಮ್ಮನೆ ಬಂದು ನಾವು ಮೇಂಟೆನೆನ್ಸ್ ನಾವು ಮಾಡಾಕತ್ತೀವಿ ಹೊರತು ಮಾಡಿದ್ದೆಲ್ಲ ಕಾನ್ಸೆಪ್ಟ್ ಅವ್ರಿ ಎಲ್ಲಾ ಅವ್ರ ಇದ್ರಲ್ಲೇನೆ ಮಾಡೇವ್ರಿ ಇದನ್ನ. ನಾವು ಆ್ಯಕ್ಚುಲಿ ಅನ್ಎಜುಕೇಟೆಡ್ ಅದಾರ, ಇವ್ರಿಗೇನು ತಿಳಿತೈತೆ ಅಂತೇಳಿ ಭಾಳಷ್ಟು ಜನ ನಮ್ಮ ರಿಲೇಟಿವ್ಸ್ನಾಗ ಸಾಕಷ್ಟು ಜನ ಅಂದ್ರೆ ಸುಮ್ಮ ಬಡ್ದಾಡ್ತಾರ. ಈಗಿನವ್ರು ಎಷ್ಟೆಷ್ಟೋ ಖರ್ಚು ಮಾಡಿ ಎಷ್ಟೆಷ್ಟೋ ಡಿಗ್ರಿ BSc ಅಂತ MSc ಅಂತ ಕಲ್ತವ್ರು ಅಗ್ರಿ ಕಲ್ತವ್ರೆ ಈಗಿನ ಅಗ್ರಿಕಲ್ಚರ್ನ ಫೇಲ್ ಆಗಾಕತ್ತಾರ. ಅದನ್ನ ಇದನ್ನ ಅಂತೇಳಿ ನಮ್ಮ ಮದರ್ ಏನ್ ಮಾಡ್ಯಾರಲ್ರಿ, ಇದು ನಮ್ಗೆ ಯಾವಾಗೂ ಫೇಲ್ ಅನ್ಸಿಲ್ರಿ. ಅವ್ರು ಯಾವ್ದು ಬೇಕಾದ ಗಿಡ ಹಚ್ಚಲಿ, ಇವತ್ತು ಯಾವ ಗಿಡನೂ ನಮ್ಮಲ್ಲಿ ಹುಸಿ ಹೋಗಿಲ್ಲ. ಹೌದ್ರಿ ಸರ್. ಅದೊಂದು ನಮ್ಗೆ ಅದೊಂದು ಏನಂತಾರಲ್ರಿ, ಅವ್ರು ಮಾಡಿದ್ದು ಮತ್ತು ಅವ್ರ ತಿಳ್ಕೊಂಡಿದ್ದು ಇದ್ರಾಗ ಜಾಸ್ತಿ. ಅದಕ್ಕಾಗಿ ನಮ್ಮನ್ನೇ ಇವರು ಧಾರವಾಡ ಯೂನಿವರ್ಸಿಟಿ ಅವರು ಇವ್ರನ್ನ 3 ವರ್ಷದ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಪ್ರತಿ ತಿಂಗಳಿಗೊಮ್ಮೆ ಮೀಟಿಂಗ್ ಕರೀತಾರ್ರಿ. ನೀವು ಏನೇನ್ ಕಾನ್ಸೆಪ್ಟ್ ಇಲ್ಲೇ ಬಿಜಾಪುರ ಅಗ್ರಿ ಯೂನಿವರ್ಸಿಟಿ, ಹಿಟ್ನಳ್ಳಿ ಫಾರ್ಮ್ ಯೂನಿವರ್ಸಿಟಿ ಐತಲ್ರಿ, ಅಲ್ಲಿ ಒಂದ್ ಇವರು ಮಂಜುನಾಥ್ ಸರ್ ಅಂತೇಳಿ ಇವ್ರು ಅದಾರಲ್ರಿ. ಆಕ್ಚುಲಿ ಅವ್ರ ಕಡೆಯಿಂದ ಅವ್ರು ಮೀಟಿಂಗ್ ಇಟ್ಟಿರ್ತಾರೆ ಮಂತ್ಲಿ. ಅವಾಗ ಕರೀತಾರ, ನೀವು ಹೊಸ ಕಾನ್ಸೆಪ್ಟ್ಗಳನ್ನ ಏನ್ ಮಾಡಿರಿ, ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ. ಈಗಿನ ಜನರೇಷನ್ ರೈತರು ಆಗಿನ ಜನರೇಷನ್ ರೈತರಿಗೆ ಡಿಫ್ರೆನ್ಸ್ ಐತ್ರಿ. ಈಗ ಎಲ್ಲಾ ಮಾಡರ್ನ್ ಬಂದೈತ್ರಿ. ಬರೀ ಇವತ್ತು ಹಾಕಿದ್ರೆ ನಾಳೆಗೆ ಫಲ ಬೇಕಂತ ಜನ ರೈತರ ಅದಾರ. ಜನರ ಬಳಿ ಪೇಷನ್ಸ್ ಇಲ್ಲ. ಈಗಿನ ಎಲ್ಲಾದ್ರೂ ಹಂಗೆ ರೀ. ಇವತ್ತು ಗಾಡಿ ತಗೊಳ್ರಿ, ಮೊದ್ಲೇದ ಗಾಡಿಗೆ ಈ ಗಾಡಿಗೂ ಬಾಳ ಡಿಫ್ರೆನ್ಸ್ ಬಂದದ. ಜನಾನು ಹಂಗೆ ಆಗಾಕತೈತ್ರಿ. ನಮ್ದೇನು ನಾವು ಹಿಂದೆ ಹೋಗ್ಬೇಕ್ರಿ. ಆಕ್ಚುಲಿ ನಮ್ಮ ಆದಿಲ್ ಶಾಹಿ ಆಗಿನ ಕಾಲದಾಗ ಗೋಳ್ಗುಮ್ಮಟ್ ಕಟ್ಟ್ಯಾರಿ. ಆಗಿನ ಇಂಜಿನಿಯರ್ಸ್ಗೆ ಈಗಿನ ಇಂಜಿನಿಯರ್ಸ್ ಡಿಫ್ರೆನ್ಸ್. ಏನ್ ಮಾಡ್ಯಾರಿ, ಆಗಿನ ಇಂಜಿನಿಯರ್ಸ್ ಹೆಂಗ್ ಕಟ್ಟ್ಯಾರ, ಏನ್ ಕಟ್ಟ್ಯಾರ ಅನ್ನೋದು ಅವಾಗ ಅಷ್ಟು ಟೆಕ್ನಾಲಜಿ ಅಷ್ಟು ಮುಂದಿತ್ತು. ಆದ್ರ ಜನ ಏನಂತಾರ, ಈಗ ಟೆಕ್ನಾಲಜಿ ಮುಂದೈತಿ ಅಂತಾರ. ಸೋಳ್ರಿ, ಈಗ ಮಾಡರ್ನ್ ಅಷ್ಟೇ ಆಗ್ಯದ್ರಿ, ಆದ್ರ ಲೈಫ್ ಇಲ್ಲ. ಮಾಡರ್ನ್ ಆಗ್ಯದ, ಲೈಫ್ ಇಲ್ಲ. ಗೋಳ್ಗುಮ್ಮಟ್ ಕಟ್ಟಿ 700-1200 ವರ್ಷ ಆಯ್ತು. 700ನೇ ಶತಮಾನದಾಗ ಕಟ್ಟ್ಯಾರ. 1200-1500 ವರ್ಷ ಇದ್ರು ಇನ್ನಾದ್ರೂ ಎಲ್ಲಿ ಅದಕ್ಕೆ ಒಂದು ಬಿರುಕಲು ಬಿಟ್ಟಿಲ್ಲ. ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ ಹಳಿ ಪದ್ಧತಿ ಒಳಗೆ ನಾವು ಕೃಷಿ ಮಾಡ್ಬೇಕ್ರಿ. ಆಕ್ಚುಲಿ ಹೊಸ ಪದ್ಧತಿ ಕೃಷಿಗೆ ಅಡಾಪ್ಟ್ ಆದೀವಿ ಅಂದ್ರೆ ಲೈಫ್ ಇಲ್ಲ, ಮತ್ತು ಅದು ಬಾಡಿಗೂ ಭಾಳ ಹೆಲ್ತಿಗೆ ಭಾಳ ಎಫೆಕ್ಟ್ ಅದ್ರಿ. ವಿಷಾನೇ ತಿನ್ನೋದ್ರಿ. ಯೂರಿಯಾ, DAP ಏನದಲ್ರಿ, ಇವು ಹೆಸರು ಕೇಳಿದ್ರೇ ನಮ್ಗೆ ಇದು ಅನಿಸ್ತೈತಿ. ಆಕ್ಚುಲಿ ಅದನ್ನ ಆ ಬಳಕೆ ಮಾಡೋದ್ರಿಂದ ಈಗ ಸಾಕಷ್ಟು ರೋಗಗಳು ಬರತ್ತಾವ್ರಿ, ದವಾಖಾನೆಗಳು ಹೆಚ್ಚಾಗತ್ತಾವ. ಯಾಕಂದ್ರೆ ಈ ಮೊದ್ಲು ಹೆಂಗಿತ್ರಿ, ಒಂದೇ ದವಾಖಾನೆ, ಊರಿಗೆ ಒಂದು ದವಾಖಾನೆ ಇತ್ತು. ಈಗ ಗಲ್ಲಿಗೆ ಒಂದೊಂದು ದವಾಖಾನೆ ಆಗ್ಯಾವ. ಎಲ್ಲರಿಗೂ ಗೊತ್ತಿದ್ದ ಕಾನ್ಸೆಪ್ಟ್ ಇದು. ಆದ್ರೆ ಜನ ಯಾಕೆ ಶಾನೆ ಆಗ್ತಿಲ್ಲ ಅಂದ್ರೆ ಇದೇ ನೋಡ್ರಿ. ಅವ್ರಿಗೆ ಜನರಿಗೆ ಏನಂದ್ರ ಈಗ ಜಲ್ದಿ ಆಗ್ಬೇಕು, ಸ್ಪೀಡ್ ಆಗ್ಬೇಕು, ಇಳುವರಿ ಜಾಸ್ತಿ ಆಗ್ಬೇಕು, ರೊಕ್ಕ ಜಾಸ್ತಿ. ತಪ್ಪ್ರಿ. ಆರ್ಗ್ಯಾನಿಕ್ ಇವತ್ತಿನವರೆಗೂ ನಮ್ಮಲ್ಲಿ ಹಾಲು ಬಂದು ಇಲ್ಲೇ ಬಂದು ಒಯ್ತಾರೆ. ಎಗ್ ಮೊಟ್ಟೆಗಳನ್ನ, ಜವಾರಿ ಮೊಟ್ಟೆಗಳನ್ನ ಇಲ್ಲೇ ಬಂದ ಒಯ್ತಾರೆ. ನಾವೆಲ್ಲಿ ಮಾರ್ಕೆಟಿಂಗ್ ಮಾಡೋದಾಗ್ಲಿ, ಎಲ್ಲಿ ಕ್ವಾಲಿಟಿ ಇರ್ತೈತಿ ಅಲ್ಲಿ ತಾನಾಗಿ ಹುಡ್ಕೊಂಡು ಜನ ಬರ್ತಾರೆ. ಜರೂರತ್ತಿಲ್ರಿ. ಮತ್ತೆ ಒಂದ್ ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡೇವ್ರಿ ಬಿಜಾಪುರ್ನಾಗ. ಸುಮಾರು ಸ್ವಿಮ್ಮಿಂಗ್ ಪೂಲ್ಗಳು ಅದಾವ್ರಿ. ನಮ್ ಸ್ವಿಮ್ಮಿಂಗ್ ಪೂಲಿಗೆ ಜನ ಓಡೋಡಿ ಬರ್ತಾರೆ. ಯಾಕಂದ್ರೆ ನಾವು ಅದ್ರಾಗ ಸತ್ಯ ಕ್ಲೋರಿನ್ ಆಗ್ಲಿ, ಬ್ಲೀಚಿಂಗ್ ಆಗ್ಲಿ, ಯಾವುದೇ ಕೆಮಿಕಲ್ ಹಾಕಂಗಿಲ್ಲ. ಅವೇ ನೀರನ್ನ ಇದಕ್ಕೆ ಯುಟಿಲೈಸ್ ಮಾಡ್ಕೋತೀರಿ. 2 in 1. ಯಾಕಂದ್ರೆ ಒಂದೇ ತೆರಿ ಮೇಲೆ ಹೋದ್ರೆ ಕೆಲಸ ಆಗಂಗಿಲ್ಲ ಅಂತೇಳಿ ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಂತೀವಿ. ಆಕಳ ಅದಾರಿ, ಎಮ್ಮೆ ಅದಾವು, ನೆಕ್ಸ್ಟ್ ಕೋಳಿಗಳದಾವು. ಕೋಳಿ ನೋಡು ಬರ್ರಿ ನೋಡತ್ರಿ ಕೋಳಿ. ಇಲ್ಲಿ ಇವೇನೋ ಜವಾರಿ ಕೋಳಿ ಅದಾವ್ರಿ ಸರ್? ಜವಾರಿ ಕೋಳಿ ಅದಾವ್ರಿ. ಅದ್ರಾಗ ಒಂದ್ ಸ್ವಲ್ಪ ಗಿರಿರಾಜ್ ಅದಾವ್ರಿ. ಜವಾರಿ ಒಳಗ ಫೈಟರ್ಸ್ ಕೋಳಿ ಅಂತ ಹೇಳಿದಾವ್ರಿ. ಫೈಟರ್ಸ್ ಕೋಳಿ ಅಂತಂದ್ರ ಅವು ನಮ್ಮ ಮನೆ ಸುತ್ತಮುತ್ತಲು ಏನು ಬಡಿಸ್ಕೊಡಂಗಿಲ್ರಿ ಅವು. ಮನುಷ್ಯನಿಗೆ ಎಲ್ಲಾ ಪ್ರಾಣಿಗಳಿಂದನೂ ಒಂದು ಯೂಸ್ ಐತ್ರಿ. ಹೌದ್ರಿ ಸರ್. ಆದ್ರ ಅದು ಮಂದಿ ತಿಳ್ಕೊಂಡಿಲ್ರಿ. ಬರೀ ಏನ್ ಮಾಡ್ತಾರ, ಬರೀ ಲಾಭದ ಅಷ್ಟೇ ವಿಚಾರ ಮಾಡ್ತಾರ್ರಿ. ಹೌದ್ರಿ ಸರ್, ನನಗೆ ಲಾಭ ಬರಲಿ ಅಂತೇಳಿ ಇಲ್ಲೆಲ್ಲ ಎಗ್ಗಳನ್ನ ಇಟ್ಟಾರ್ರಿ. ಒಂದಿಷ್ಟು ಕೂಡಿ ಹಾಕಿವಿ ಅಷ್ಟೇ ರೀ.
ಇವು ಬೇರೆನೇ ಅದಾವಲ್ರಿ ಸರ್ ಇವು ಈ ಒಂದಿಷ್ಟು ಕೋಳಿ ಬೇರೆ ಬರ್ತಾವ್ರಿ ಎಗ್ ತಕ್ಕೊಂಡು ಹೋಗ್ಯಾರ ತಕ್ಕೊಂಡೋಗಿ ಇದ್ರಾಗ ಎಗ್ ಗಿಡಾಕ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡೇವ್ರಿ ಹಾ ಮತ್ತೆ ಇವು ನೀರುಗಳನ್ನ ಅಲ್ಲೆಲ್ಲೆಲ್ಲಿ ನೀರು ಬಿಡ್ಬೇಕ್ರಿ ನೀರು ಬಿಡುವುದರಿಂದ ಏನಾಗ್ತೈತ್ರಿ ಒಂದಿಷ್ಟು ಪಕ್ಷಿಗಳು ಬಂದು ಕುಡಿಯಾಕ ಮಾಡಾಕ ಹೌದು ಅನುಕೂಲ ಆಗ್ತೈತ್ರಿ ಅಲ್ಲಿ ಕೋಳಿಗಳನ್ನ ಸಾಯಂಕಾಲ ಹಾಕುವುದಾಗ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡೇವ್ರಿ ಇದು ಪೂರಾ 5 ಎಕರೆ ಐತ್ರಿ ಸರ್ 5 ಎಕರೆ ಇದಾಕ್ರಿ ಫುಲ್ ಆಚೆ ಕಡೆ ಮುಂದೆ ಬಂದ್ಬಿಟ್ಟು ಎರೆಹುಳು ಗೊಬ್ಬರ ಮಾಡೇವ್ರಿ ಹಿಂಗೆಲ್ಲ ಸಿಗೊಂಡ್ರಿ ಬರ್ರಿ